ಒಂದ್ ನಿಮಿಷ ಅದೇನದು ಅಷ್ಟುದ್ದ? ಅಪ್ಪ ಅಮ್ಮ ಚೆನ್ನಾಗಿ ಓದೋದು ಬರೆಯೋದು ಮಾಡ್ರು ಅಂದ್ರೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಗೋಡೆ ಮೇಲೆ ಏನ್ ಬರ್ದಿದ್ದಾರೆ ನೀವೇ ನೋಡಿ. ಟಿವಿಕೆ ಅಂತ ಬರ್ದವ್ರೆ, ವಿಜಯ್ ಅವ್ರು ಗೆದ್ದ ಖುಷಿಗಾಗಿ. ಹಂಗೆ ಸ್ವಲ್ಪ ತೆಳಗ್ ನೋಡಿ, ಡಿ ಬಾಸ್ ಅಂತೆ. ಯಾರೋ ಹೇಳಿದ್ರು ಮೇಧಾವಿಗಳು ಹುಡುಗರೆಲ್ಲ ಕಳ್ಳನ ಮಕ್ಳೆ ಅಂತ. ಎಲ್ಲ ಕಳ್ಳನ ಮಕ್ಳು ಹುಡುಗರು. ಆ ಮಾತು ಎಷ್ಟು ನಿಜ ನೋಡಿ ಇಲ್ಲಿ. ಇಲ್ಲೇನೋ ಬರ್ದವ್ರೆ, ಅದೇನು ಅಂತ ಓದ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಾತ್ರೂಮ್ಗೆ ನೀರು ಹಾಕ್ಬಿಡ್ತೀನಿ. ಯಾವನ ಕುಡುಕ್ ನನ್ನ ಮಗ ಹುಚ್ಚೆ ಒಯ್ದ್ಬಿಟ್ಟು ಹಂಗೆ ಹೋಗೋನೆ. ಬಾತ್ರೂಮ್ ಯೂಸ್ ಮಾಡ್ಬಿಟ್ಟು ನೀರು ಹಾಕ್ದಿರ ಹಂಗೆ ಹೋಗ್ತಾರಲ್ಲ ಅಂಥವ್ರು ಹಿಡ್ಕೊಂಡು ಲೈನಾಗಿ ನಿಲ್ಸಿ ಶೂಟ್ ಮಾಡ್ಬಿಡ್ಬೇಕ್ರಿ. ಸರಿಯಾಗಿಟ್ರೆ ಏನ ಬಗ್ಲಿ ಕುಟ್ವಾ. ಆಂಟಿ ಬೇಕಾಗಿದ್ದರೆ ಕಾಲ್ ಮಾಡಿ, ಫೋನ್ ಪೇ ಮಾಡಬೇಡಿ, ಮಾಡಿದರೆ ರಿಟರ್ನ್ ಕೊಡುವುದಿಲ್ಲ. ಓ ಇಲ್ಲಿ ನೋಡಿ, ಕನ್ನಡದವ್ರು ಅಷ್ಟೇ ಅಲ್ಲ ಹಿಂದಿಯವರು ಬರ್ದವ್ರೆ. ಪ್ರಿಯಾ ಆಜ್ ರಾತ್ ತುಮ್ ಮಿಲ್ನೆ ಆನಾ, ಪ್ರಿಯಾ ಪ್ರಿಯಾ ಪ್ರಿಯಾ. ಇವನ್ ಯಾವನೋ ಪಾಗಲ್ ಪ್ರೇಮಿ ಪ್ರಿಯಾ ಅಂತೆ. ಎಷ್ಟು ದಿನ ಮನ್ಸಲ್ಲಿ ಇಟ್ಕೊಂಡು ಇಲ್ಲಿ ಬಂದ್ ಬರ್ದ್ನೋ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆಪ್ ಮೆಂಟ್ಲುಗಳಿಗೆ ಅಕ್ಷರ ಜ್ಞಾನ ಬಂದ್ರೆ ಹಿಂಗೆ ಆಗೋದು. ಹಿಂದಿಯವ್ರನ್ನ ನಮ್ಮ ಹತ್ರ ಬಿಟ್ಕೊಳೋದು ಅಲ್ಲದೆ ಅವ್ರದ್ದು ಈ ತರ ಕಾಮದ ಕವನಗಳು ಬೇರೆ ನೋಡ್ಬೇಕು ನಾವು. ಯಾಕೆ? ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಅದಕ್ಕೆ ಬೆಂಗಳೂರು 12 ಆಗಿರೋದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆಲ್ಲ ಬೆಂಗಳೂರಿನ ಬಾತ್ರೂಮ್ಗಳು ಹೆಂಗಿರ್ತವೆ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ನೀವೀಗ ಸ್ವಲ್ಪ ನೋಡಿದ್ದೀರಾ. ಬನ್ನಿ, ಇನ್ನೂ ಸ್ವಲ್ಪ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ನಾನು ಫಸ್ಟ್ ಬಂದಿರೋದು ಈ ಬಾತ್ರೂಮ್ಗೆ ಬಾಗಿಲಿದೆ, ಆದ್ರೆ ಎರಡೂ ಕಡೆ ಚಿಲ್ಕ ಇಲ್ಲ. ಯಾಕಿಂಗಿದೆ ಅಂತ ಕಾಸಿಸ್ಕೊಂಡವನ್ನ ಕೇಳ್ಬೇಕಂತ ಹೊರಗಡೆ ಹೋದ್ರೆ ಅವನೇ ಕಾಣೆ ಆಗಿದ್ದಾನೆ. ಹಂಗೆ ಇಲ್ಲೊಂದು ಹುಡುಗ ಕಾಣೆ ಆಗಿದ್ದಾನೆ ನೋಡಿ. ಇವನೇನಾದ್ರೂ ನಿಮಗೆ ಸಿಕ್ಕಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಬಾತ್ರೂಮ್ ಅಲ್ಲಿ ಏನೋ ಬರ್ದಿದ್ದಾರೆ, ಯಾರೋ ನನ್ನಂತವ್ರು ಬಂದು ಪೂರ್ತಿಯಾಗಿ ಅಳಸಾಕ್ಬಿಟ್ಟಿದ್ದಾರೆ. ಈ ಬಾತ್ರೂಮ್ ಅಲ್ಲಿ ನೋಡೋ ತರ ಏನು ಇಲ್ಲ ಅಂತ ನೆಕ್ಸ್ಟ್ ಈ ಬಾತ್ರೂಮ್ ಬಂದೆ. ಇಲ್ಲಿ ನೋಡಿ, ಸಿಗರೇಟು, ಬೆಂಕಿ ಪಟ್ನ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಯಾರೋ ಡೈಲಿ ಬರ್ತಾರೆ ಅಂತ ಕಾಣಿಸುತ್ತೆ. ಬಾತ್ರೂಮ್ ಅಲ್ಲಿ ಬೋಲ್ಟ್ ಸರಿಯಾಗಿರ್ಲಿಲ್ಲ, ಯಾವನಾದ್ರೂ ತಳ್ಕೊಂಡು ಮೈ ಮೇಲೆ ಬಂದ್ಬಿಡ್ತಾನೆ ಅಂತ ಇಲ್ಲಿಂದ ನಾನು ಬೇಗನೆ ಹೊರಟು ಬಿಟ್ಟೆ. ಒಂದ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಚೆನ್ನಾಗಿರುತ್ತೆ ಅಂತ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಬಾತ್ರೂಮ್ಗಳನ್ನ ಹುಡುಕ್ತಾ ಇದ್ದೀನಿ. ಆದ್ರೆ ಒಂದಕ್ಕಿಂತ ಒಂದು ವರ್ಸ್ಟ್ ಆಗಿದಾವೆ. ಅದರಲ್ಲಿ ಇದ್ರಲ್ಲಿ ಒಂದು 8 ರೂಮ್ಗಳಿದಾವೆ. 8 ರೂಮಲ್ಲೂ ಒಳಗಡೆ ಹೋಗಿ ನೋಡಿದೆ, ಎಲ್ಲಾನು ಒಂದೇ ತರ ಬರ್ದೋಗಿದ್ದಾನೆ. ಒಬ್ಬ ವ್ಯಕ್ತಿನೇ ಬರ್ದಿದ್ದಾನೆ ಅಂತ ನನ್ಗೆ ಅರ್ಥ ಆಯ್ತು. ಒನ್ ಅಂಡ್ ಓನ್ಲಿ ಜೆಂಟ್ಸ್ ಬಾತ್ರೂಮ್ಗಳು ಮಾತ್ರ ಹಿಂಗಿರ್ತಾವಂತ ನನಗನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಕೆಲವೊಬ್ರು ತುಂಬಾ ಕ್ಯೂರಿಯಾಸಿಟಿ ಆಗಿರ್ತಿರಲ್ವಾ, ಜೆಂಟ್ಸ್ ಟಾಯ್ಲೆಟ್ಗಳು ಹೆಂಗಿರ್ತಾವಂತ. ನೋಡಿ, ಹಿಂಗಿರ್ತಾವವು. ನಾನು ಹುಡುಕ್ತಾ ಬಂದಿರೋದೇ ಈ 4ನೇ ಬಾತ್ರೂಮು. ಈ ಬಾತ್ರೂಮಲ್ಲಿ ಸ್ನೇಹಿತರೆ ನಾನು ಹೇಳ್ತೀನಿ, ಪಕ್ಕ ಆರ್ಟಿಸ್ಟ್ಗಳು ಬರ್ದಂಗಿದೆ ಡ್ರಾಯಿಂಗ್ಗಳೆಲ್ಲ. ನಾನು ವಿಡಿಯೋದಲ್ಲಿ ತೋರಿಸಿದ್ರೆ ಬ್ಲಾಕ್ ಮಾಡ್ಬಿಡ್ಬೋದು ವಿಡಿಯೋನ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಹೈಡ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಬಂದು ಹೋಗೋಂಥ ಸ್ಪಾಟಲ್ಲಿ ಈ ಬಾತ್ರೂಮ್ ಇದೆ. ಸೊ ಅದಕ್ಕೆ ಇಲ್ಲಿ ಎಲ್ಲಾ ತರ ಕಲೆ, ಚಿತ್ರಕಲೆ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗ್ತವೆ. ಇನ್ನು ನಾನು ಲಾಸ್ಟ್ ಅಂಡ್ ಫೈನಲ್ ಆಗಿ ಬಂದಿರೋದು ಈ ಬಾತ್ರೂಮ್ ಅಂತೂ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ. ಇದರಲ್ಲಿ ಒಂದು 6-7 ರೂಮ್ ಇದ್ವು. ಎಲ್ಲಾ ರೂಮಲ್ಲೂ ಚೆಕ್ ಮಾಡಿ ನೋಡಿದೆ, ಏನು ಇದ್ದಿಲ್ಲ. ಆದ್ರೆ ಬ್ಲಾಕ್ ಮಾರ್ಕ್ ಅನ್ನೋ ತರ ಡಿ ಬಾಸ್ ಅಂತ ಬರ್ತಿದ್ದಾರೆ. ನಾನು ನೋಡಿರೋಂಥ 15ರಿಂದ 20 ಬಾತ್ರೂಮ್ಗಳಲ್ಲಿ ಇದೊಂದೇ ಯಾಕಿಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಡೌಟ್ ಇತ್ತು. ಅದು ಯಾಕಿದೆಯಪ್ಪ ಅಂತಂದರೆ ಇದ್ರ ಆಪೋಸಿಟಲ್ಲಿ ಮಿನಿ ವಿಧಾನಸೌಧ ಇದೆ. ಅಲ್ಲಿಗೆ ಬರೋವಂಥ ದೊಡ್ಡ ವ್ಯಕ್ತಿಗಳು ಯಾರಾದರೂ ಇಲ್ಲಿಗೂ ಬರ್ಬೋದೇನೋ. ಸೊ ಅದಕ್ಕಿದು ನೀಟಾಗಿರ್ಬೋದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ಥರ ಯೂನಿಕ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಪಬ್ಲಿಕ್ ಟಾಯ್ಲೆಟ್ಗೆ ಹೋದಾಗ ನೀರು ಹಾಕೋದನ್ನು ಮರಿಬೇಡಿ. ಒಂಚೂರು ನೀಟಾಗಿ ಇಟ್ಕೊಳ್ಳಿ.